Clause 10, pair of linear equations in two variables. Exercise 3.3 ಅಲ್ಲಿ second main, form the pair of linear equations in the following problems and find their solution if they exist by the elimination ಮೆಥಡ್. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಇಲ್ಲಿ ಅವ್ರು ಕೊಟ್ಟಿರುವಂತಹ ಪ್ರಾಬ್ಲಮನ್ನು ಯೂಸ್ ಮಾಡಿಕೊಂಡು ನಾವು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ಗಳನ್ನು ಫಾರ್ಮ್ ಮಾಡಬೇಕು. ನಂತರ ಆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನ ಸೊಲ್ಯೂಷನ್ಗಳು ಎಕ್ಸಿಸ್ಟ್ ಆಗಿದ್ದರೆ ಆ ಸೊಲ್ಯೂಷನನ್ನು ಎಲಿಮಿನೇಷನ್ ಮೆಥಡಿಂದ ನಾವೇನು ಮಾಡಬೇಕಾಗಿದೆ, ಫೈಂಡ್ ಮಾಡಬೇಕಾಗಿದೆ. ನೋಡಿ, ಅಲ್ಲಿ ಹೇಳಿದ್ದಾರೆ ಸೊಲ್ಯೂಷನ್ ಇಫ್ ದೇ ಎಕ್ಸಿಸ್ಟ್ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟಿರುವಂತಹ ಎಲ್ಲ ಪ್ರಾಬ್ಲಮ್ಗಳಲ್ಲೂ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಿದೆ. ಹಾಗಾಗಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ಗಳನ್ನು ಫಸ್ಟಿಗೆ ಫಾರ್ಮ್ ಮಾಡಿ ಅದನ್ನು ಎಲಿಮಿನೇಷನ್ ಮೆಥಡಿಂದ ಫೈಂಡ್ ಮಾಡೋಣ. ಓಕೆ, ಫಸ್ಟ್ ಪ್ರಾಬ್ಲಮ್, ಇಫ್ ವಿ ಆ್ಯಡ್ 1 to the numerator and subtract 1 from the denominator, a fraction reduces to 1. It becomes 1/2 if we only add 1 to the denominator. What is the fraction? ಓಕೆ, ನಮಗೆ ಈ ರೀತಿಯಾದಂಥ ಪ್ರಾಬ್ಲಮ್ಗಳನ್ನು ಕೊಟ್ಟಾಗ ಇದರಲ್ಲಿ ಏನನ್ನು ಫೈಂಡ್ ಮಾಡಬೇಕು ಅಂತ ನೋಡ್ಕೋಬೇಕಾಗುತ್ತೆ. ನೋಡಿ, ನಮಗಿಲ್ಲಿ ವಾಟ್ ಈಸ್ ದ ಫ್ರ್ಯಾಕ್ಷನ್ ಅಂತ ಹೇಳಿದರೆ ಅದಕ್ಕೆ ಏನು ಮಾಡ್ತೀನಿ, ಸೊಲ್ಯೂಷನಲ್ಲಿ ಲೆಟ್ ದ ಫ್ರ್ಯಾಕ್ಷನ್ ಈಸ್ ಈಕ್ವಲ್ ಟು ಎಕ್ಸ್ ಬೈ ವೈ ಅಂತ ಬರ್ಕೊಳ್ತಾ ಇದ್ದೀನಿ. ಎಕ್ಸ್ ಅನ್ನೋದು ನ್ಯೂಮರೇಟರ್, ವೈ ಅನ್ನೋದು ಡಿನಾಮಿನೇಟರ್ ಆಗಿದೆ. ಅವ್ರು ಫ್ರ್ಯಾಕ್ಷನ್ನ ಫೈಂಡ್ ಮಾಡಿ ಅಂತ ಹೇಳಿರೋದ್ರಿಂದ ನಾನು ನ್ಯೂಮರೇಟರ್ ಡಿವೈಡ್ ಬೈ ಡಿನಾಮಿನೇಟರ್ ರೀತಿಯಲ್ಲಿ ಎಕ್ಸ್ ಡಿವೈಡ್ ಬೈ ವೈ ಅಂತ ಬರ್ತೀನಿ. ಈಗ ಏನು ಮಾಡೋಣ, ಅವ್ರು ಕೊಟ್ಟಿರುವಂತಹ ಮೊದಲನೇ ಕಂಡೀಷನ್ನ ಬರ್ಕೊಳ್ಳೋಣ. ಓಕೆ, ಮೊದಲನೇ ಕಂಡೀಷನ್ ಏನಿದೆ ಅಂದರೆ, ಇಫ್ ವಿ ಆ್ಯಡ್ 1 to the numerator and subtract 1 from the denominator, a fraction reduces to 1 ಅಂತ ಹೇಳ್ತಾರೆ. ನೋಡಿ, ಈಗ ನಾವು ಫ್ರ್ಯಾಕ್ಷನ್ನ ಎಕ್ಸ್ ಡಿವೈಡ್ ಬೈ ವೈ ಅಂತ ಬರ್ಕೊಂಡಿವಿ ಅಲ್ವಾ. ಇದರಲ್ಲಿ 1ಅನ್ನು ನ್ಯೂಮರೇಟರ್ಗೆ ಆ್ಯಡ್ ಮಾಡಬೇಕು. ನೋಡಿ, ನ್ಯೂಮರೇಟರ್ ಎಕ್ಸ್ ಇತ್ತು. ಈಗ ಏನು ಮಾಡಬೇಕು, ಇಫ್ ವಿ ಆ್ಯಡ್ 1 to the numerator, 1ಅನ್ನು ನ್ಯೂಮರೇಟರ್ಗೆ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಆ್ಯಂಡ್ ಸಬ್ಟ್ರಾಕ್ಟ್ 1 ಫ್ರಮ್ ದ ಡಿನಾಮಿನೇಟರ್. ಡಿನಾಮಿನೇಟರಿಂದ ನೋಡಿ, ಡಿವೈಡ್ ಬೈ ಡಿನಾಮಿನೇಟರ್ ವೈ ಇದೆಯಲ್ಲ, ಡಿನಾಮಿನೇಟರಿಂದ 1ಅನ್ನು ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕಾಗಿದೆ. ನೋಡಿ, ಸಬ್ಟ್ರಾಕ್ಟ್ 1 ಫ್ರಮ್ ದ ಡಿನಾಮಿನೇಟರ್. ಡಿನಾಮಿನೇಟರಿಂದ 1ಅನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀನಿ, ವೈ ಮೈನಸ್ 1 ಅಂತ ಬಂದೀನಿ. ಎ ಫ್ರ್ಯಾಕ್ಷನ್ ರೆಡ್ಯೂಸಸ್ ಟು 1. ಈ ರೀತಿಯಾಗಿ ಮಾಡಿದರೆ ಎಕ್ಸ್ ಡಿವೈಡ್ ಬೈ ವೈ ಅನ್ನುವಂಥ ಫ್ರ್ಯಾಕ್ಷನ್ ಏನಾಗೋಗುತ್ತೆ, 1 ಆಗೋಗುತ್ತೆ. ಓಕೆನಾ, ನಮಗೆ ಈಗ ಲೀನಿಯರ್ ಈಕ್ವೇಷನ್ ಬೇಕಾಗಿರೋದ್ರಿಂದ ಇದನ್ನು ನಾವೇನು ಮಾಡೋಣ, ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಎಕ್ಸ್ ಪ್ಲಸ್ 1 ಡಿವೈಡ್ ಬೈ ವೈ ಮೈನಸ್ 1 ಇದೆಯಲ್ಲ, ಈ ಡಿವೈಡ್ ಬೈ ಇರೋದನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 1 ಇದೆಯಲ್ಲ, 1 ಹಾಗೇ ಬರ್ಕೊಳ್ತೀನಿ. ಡಿವೈಡ್ ಬೈ ಇರೋದನ್ನ ಆ ಸೈಡಿಗೆ ಕಳಿಸಿದ ತಕ್ಷಣ ಏನಾಗುತ್ತೆ, ಇಂಟು ಆಗೋಗುತ್ತೆ. ಇಂಟುವನ್ನು ನಾನು ಬ್ರ್ಯಾಕೆಟಲ್ಲಿ ಬರ್ಕೊಳ್ತೀನಿ. ವೈ ಮೈನಸ್ 1 ಅಂತ ಬರ್ಕೊಳ್ತೀನಿ. ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 1ಅನ್ನು ಮಲ್ಟಿಪ್ಲೈ ಮಾಡೋಣ. 1ಗೆ ಸೈನ್ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 ಇಂಟು ವೈ 1 ವೈ ಬರುತ್ತೆ. 1 ವೈಯನ್ನು ವೈ ಅಂತಲೂ ಬರಿಬೋದು. ಪ್ಲಸ್ ಇಂಟು ಮೈನಸ್ ಮೈನಸ್ 1 1 1 ಬಂತು. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ ಅಲ್ವಾ. ನೋಡಿ, ವೇರಿಯಬಲ್ ಇದೆಯಲ್ಲ, ವೇರಿಯಬಲ್ನ ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮೈನಸ್ 1ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಏನಾಗುತ್ತಪ್ಪ ಅಂದರೆ, ವೇರಿಯಬಲ್ ಎಕ್ಸ್ ಇದೆಯಲ್ಲ ಅದು ಹಾಗೆ ಉಳ್ಕೊಳುತ್ತೆ. ಪ್ಲಸ್ ವೈ ಇದೆಯಲ್ಲ, ಇದನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ವೈ ಪಕ್ಕದಲ್ಲಿ ಏನೂ ಸೈನ್ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ ವೈಯನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಪ್ಲಸ್ ಇರೋದೇನಾಯಿತು, ಮೈನಸ್ ವೈ ಆಗೋಗುತ್ತೆ. ಪ್ಲಸ್ 1 ಇದೆ ಅಲ್ವಾ ಲೆಫ್ಟಲ್ಲಿ, ಆ ಪ್ಲಸ್ 1ಅನ್ನು ಹಾಗೆ ಬರ್ಕೊಡ್ತೀನಿ. ಮೈನಸ್ 1ಅನ್ನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಆಯಿತು, ಮೈನಸ್ 1 ಇರೋದು ಪ್ಲಸ್ 1 ಆಗೋಗುತ್ತೆ. ಈಸ್ ಈಕ್ವಲ್ ಟು 0. ಓಕೆ, ಸಿಂಪ್ಲಿಫೈ ಮಾಡೋಣ. ನೋಡಿ, ವೇರಿಯಬಲ್ ಎಕ್ಸ್ ಇದೆ, ಇಲ್ಲಿ ವೈ ಇದೆ. ಎಕ್ಸ್ ಮತ್ತು ವೈ ಡಿಫ್ರೆಂಟ್ ವೇರಿಯಬಲ್ ಇರೋದನ್ನ ಇದನ್ನ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಎಕ್ಸ್ ಮೈನಸ್ ವೈ ಅಂತ ಹಾಗೆ ಬರ್ಕೊಳ್ತೀನಿ. ಇಲ್ಲಿ ನೋಡಿದರೆ ನಂಬರ್ಸ್ ಇದೆ, ಈ ಎರಡೂ ನಂಬರನ್ನು ನಾವು ಸಿಂಪ್ಲಿಫೈ ಮಾಡ್ಬೋದು. 1ಗೆ ಸೈನು ಪ್ಲಸ್ ಇದೆ, ಇಲ್ಲೂ 1 ಇದೆ, ಇದಕ್ಕೂ ಸೈನು ಪ್ಲಸ್ ಇದೆ. ಪ್ಲಸ್ಸು ಪ್ಲಸ್ಸು ಸೇಮ್ ಸೈನ್ ಬಂತು ಅಂದರೆ ಅಡಿಷನ್ ಮಾಡ್ತೀವಿ. 1ಗೆ 1ಅನ್ನು ಆ್ಯಡ್ ಮಾಡಿದರೆ 2 ಬರುತ್ತೆ. ಎರಡರಲ್ಲೂ ಸೈನ್ ಪ್ಲಸ್ ಇರೋದ್ರಿಂದ ಬಿಗ್ಗರ್ ನಂಬರ್ ಸೈನ್ ಬರಿಬೇಕು. ಎರಡೂ ಸೇಮ್ ನಂಬರ್ ಇದೆ ಮತ್ತು ಅದಕ್ಕೆ ಸೇಮ್ ಸೈನೇ ಇರೋದ್ರಿಂದ ಪ್ಲಸ್ 2 ಬರುತ್ತೆ. ಈಸ್ ಈಕ್ವಲ್ ಟು 0 ಆಗೋಯಿತು. ನೋಡಿ, ಎಕ್ಸ್ ಮೈನಸ್ ವೈ
ಪ್ಲಸ್ 2 ಈಸ್ ಈಕ್ವಲ್ ಟು 0 ಅನ್ನೋದು ಫಸ್ಟ್ ಲೀನಿಯರ್ ಈಕ್ವೇಷನ್ ಆಯಿತು. ಇದನ್ನು ನಾನು 1 ಅಂತ ತೊಗೊಳ್ತೀನಿ. ಈಗ ಏನು ಮಾಡೋಣ, ಅವ್ರು ಕೊಟ್ಟಿರುವಂತಹ ಪ್ರಾಬ್ಲಮಲ್ಲಿರುವಂತಹ ಸೆಕೆಂಡ್ ಕಂಡೀಷನನ್ನು ನಾವೀಗ ಬರ್ಕೊಳ್ಳೋಣ. It becomes 1/2 if we only add 1 to the denominator. ಓಕೆ, ಏನು ಹೇಳ್ತಿದ್ದಾರೆ, ಇಟ್ ಬಿಕಮ್ಸ್ ಅಂದರೆ ಫ್ರ್ಯಾಕ್ಷನ್ ಬಿಕಮ್ಸ್ 1/2. ನಮ್ಮ ಫ್ರ್ಯಾಕ್ಷನ್ x/y ಇದೆಯಲ್ಲ, ಇದೇನಾಗೋಗುತ್ತೆ 1/2 ಆಗುತ್ತೆ. ಯಾವಾಗ ಇಫ್ ವಿ ಓನ್ಲಿ ಆ್ಯಡ್ 1 ಟು ದ ಡಿನಾಮಿನೇಟರ್. ನೋಡಿ, ಡಿನಾಮಿನೇಟರ್ಗೆ 1ಅನ್ನು ಆ್ಯಡ್ ಮಾಡಿದ ತಕ್ಷಣ x/y ಅನ್ನುವಂಥ ಫ್ರ್ಯಾಕ್ಷನ್ ಏನಾಗೋಗುತ್ತೆ 1/2 ಆಗುತ್ತೆ. ಓಕೆ, x/y ಇದೆಯಲ್ಲ, ಆ ಫ್ರ್ಯಾಕ್ಷನ್ ಇದೆಯಲ್ಲ, ನೋಡಿ x/y ಅನ್ನು ಬರ್ಕೊಳ್ತೀನಿ. ಇದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ದಾರೆ ಅಂದರೆ, ಇಫ್ ವಿ ಓನ್ಲಿ ಆ್ಯಡ್ 1 ಟು ದ ಡಿನಾಮಿನೇಟರ್ ಯಾವುದು y ಅಲ್ವಾ, ಈ yಗೆ ಅಂದರೆ ಡಿನಾಮಿನೇಟರ್ಗೆ ನೀವು 1ಅನ್ನು ಆ್ಯಡ್ ಮಾಡಿದರೆ x/y ಅನ್ನುವಂಥ ಫ್ರ್ಯಾಕ್ಷನ್ ಏನಾಗುತ್ತೆ 1/2 ಆಗುತ್ತಂತೆ. ಓಕೆ, ಈಗ ಮಾಡೋಣ, ಸಿಂಪ್ಲಿಫೈ ಮಾಡೋಣ. ನೋಡಿ, ಡಿನಾಮಿನೇಟರ್ ಇರೋದನ್ನ y ಪ್ಲಸ್ 1ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇಲ್ಲಿ /2 ಇದೆಯಲ್ಲ, ಇದನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಏನಾಗುತ್ತೆ, ನ್ಯೂಮರೇಟರ್ x ಇದೆಯಲ್ಲ, x ಹಾಗೇ ಇರುತ್ತೆ. ಇಲ್ಲಿ /2 ಇರೋದನ್ನ ಈ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ ಇಂಟು 2 ಆಗುತ್ತೆ. ಈಸ್ ಈಕ್ವಲ್ ಟು 1 ಹಾಗೇ ಇರುತ್ತೆ ನ್ಯೂಮರೇಟರಲ್ಲಿ. y ಪ್ಲಸ್ 1ನ ಆ ಸೈಡ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಇಂಟು y ಪ್ಲಸ್ 1 ಆಯಿತು. ಓಕೆ, ಮಲ್ಟಿಪ್ಲೈ ಮಾಡೋಣ. x ಇಂಟು 2 ಮಾಡಿದರೆ 2x ಆಗುತ್ತೆ. ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡೋಣ. 1ಗೆ ಸೈನ್ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 ಇಂಟು y 1y ಬರುತ್ತೆ. ಇದು ನಾವು y ಅಂತಲೂ ಬರಿಬೋದು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 1 1 ಬರುತ್ತೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಬೇಕಲ್ವಾ. ಈ ಪ್ಲಸ್ ವೈಯನ್ನು ಮತ್ತು ಪ್ಲಸ್ 1ಅನ್ನು ಎರಡನ್ನೂ ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 2x ಹಾಗೇ ಇದೆ, ಹಾಗೆ ಬರ್ಕೊಳ್ತೀನಿ. ನೋಡಿ, y ಪಕ್ಕದಲ್ಲಿ ಏನು ಸೈನ್ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ ವೈಯನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಮೈನಸ್ y ಆಗೋಯ್ತು. ಪ್ಲಸ್ 1ಅನ್ನು ಟ್ರಾನ್ಸ್ಫರ್ ಮಾಡಿದರೆ ಪ್ಲಸ್ ಇರೋದು -1 ಆಯಿತು. ಈಸ್ ಈಕ್ವಲ್ ಟು 0. 2x ಮೈನಸ್ y ಮೈನಸ್ 1 ಈಸ್ ಈಕ್ವಲ್ ಟು 0. ಇದು ಸೆಕೆಂಡ್ ಲೀನಿಯರ್ ಇಕ್ವೇಷನ್ ಆಯಿತು. ಇದನ್ನು ನಾನು 2 ಅಂತ ಬರ್ಕೊಳ್ತೀನಿ. ಈಗ ಏನು ಮಾಡೋಣಪ್ಪ ಅಂದರೆ, ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಎರಡನ್ನೂ ಸಹ ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡಿ x ಮತ್ತು y ವ್ಯಾಲ್ಯೂಗಳನ್ನು ಫೈಂಡ್ ಮಾಡ್ಕೊಳ್ಳೋಣ. ಎಸ್, ನಾನಿಲ್ಲಿ ಲೀನಿಯರ್ ಈಕ್ವೇಷನ್ಗಳನ್ನು ಇನ್ನೊಂದ್ಸಲ ಬರ್ಕೊಂಡಿದ್ದೀನಿ. ಓಕೆ, ಈ ಲೀನಿಯರ್ ಈಕ್ವೇಷನ್ಗಳನ್ನು ಎಲಿಮಿನೇಷನ್ ಮೆಥಡಿಂದ ಸಾಲ್ವ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿರುವಂತಹ ವೇರಿಯಬಲ್ನ ಕೋಎಫಿಷಿಯೆಂಟ್ಗಳನ್ನು ನೋಡ್ಕೋಬೇಕಾಗುತ್ತೆ. ಓಕೆ, ಫಸ್ಟ್ ವೇರಿಯಬಲ್ ಎಕ್ಸ್ ಇದೆ ಅಲ್ವಾ, ಈ ಎಕ್ಸಿನ ಕೋಎಫಿಷಿಯೆಂಟನ್ನು ನೋಡೋಣ. ಫಸ್ಟ್ ಲೀನಿಯರ್ ಈಕ್ವೇಷನಲ್ಲಿ ಎಕ್ಸಿನ ಕೋಎಫಿಷಿಯೆಂಟು ಏನೂ ಇಲ್ಲ ಅಂದರೆ ನಂಬರ್ ಏನಿರುತ್ತೆ 1 ಇರುತ್ತೆ. ಎಕ್ಸಿನ ಕೋಎಫಿಷಿಯೆಂಟ್ ಏನೂ ಇಲ್ಲ ಅಂದರೆ 1 ಇದೆ, ಸೈನ್ ಏನಿದೆ ಪ್ಲಸ್ ಇದೆ. ಹಾಗಾದರೆ ವೇರಿಯಬಲ್ ಎಕ್ಸಿನ ಕೋಎಫಿಷಿಯೆಂಟು ಪ್ಲಸ್ 1 ಇದೆ. ಸೆಕೆಂಡ್ ಲೀನಿಯರ್ ಈಕ್ವೇಷನಲ್ಲಿ ನೋಡಿ ಪ್ಲಸ್ 2 ಇದೆ. ಅಂದರೆ ಎಕ್ಸ್ ವೇರಿಯಬಲ್ನ ಕೋಎಫಿಷಿಯೆಂಟ್ಗಳು ಏನಾಗಿದೆ +1 +2 ಎರಡು ಏನಾಗಿದೆ ಡಿಫ್ರೆಂಟ್ ಇದೆ. ಓಕೆ, ಹಾಗಾದರೆ ವೇರಿಯಬಲ್ ವೈನ ಕೋಎಫಿಷಿಯೆಂಟನ್ನು ನೋಡೋಣ. ನೋಡಿ, ವೇರಿಯಬಲ್ ವೈನ ಕೋಎಫಿಷಿಯೆಂಟು ಫಸ್ಟ್ ಲೀನಿಯರ್ ಈಕ್ವೇಷನ್ ಏನೂ ಇಲ್ಲ ಅಂದರೆ 1 ಇದೆ. ಹಾಗಾದರೆ -1 ಆಗೋಯ್ತು. ಸೆಕೆಂಡ್ ಲೀನಿಯರ್ ಈಕ್ವೇಷನಲ್ಲಿ ವೈನ ಕೋಎಫಿಷಿಯೆಂಟ್ ಏನಿದೆ ನೋಡಿ, ಏನೂ ಇಲ್ಲ ಇಲ್ಲಿ ನಂಬರ್. ಹಾಗಾದರೆ ಏನೂ ಇಲ್ಲ ಅಂದರೆ 1 ಇರುತ್ತೆ, -1 ಇದೆ. ಓಕೆ, ವೈ ವೇರಿಯಬಲ್ನ ಕೋಎಫಿಷಿಯೆಂಟ್ಗಳು ಏನಿದೆ -1 ನೋಡಿ, ಕೋಎಫಿಷಿಯೆಂಟ್ ಏನಾಗಿದೆ ಸೇಮ್ ಇದೆ. ಕೋಎಫಿಷಿಯೆಂಟ್ ಸೇಮ್ ಇದೆ ಅಂದ ತಕ್ಷಣ ನಾವು ಈಸಿಯಾಗಿ ಎಲಿಮಿನೇಷನ್ ಮೆಥಡನ್ನು ಮಾಡ್ಬಿಡ್ಬೋದು. ಈಗ ಏನು ಮಾಡಬೇಕು, ಅಲ್ಲಿ ಆ ಕೋಎಫಿಷಿಯೆಂಟ್ನ ಸೈನ್ಗಳನ್ನು ನೋಡಬೇಕು. ವೇರಿಯಬಲ್ ವೈನ ಕೋಎಫಿಷಿಯೆಂಟು 1 ಇದೆ, ಸೈನು ಮೈನಸ್ ಇದೆ. ಇಲ್ಲಿ ವೇರಿಯಬಲ್ ವೈನ ಕೋಎಫಿಷಿಯೆಂಟ್ 1 ಇದೆ, ಸೈನ್ ಏನಿದೆ ಮೈನಸ್ ಇದೆ. ಎರಡರಲ್ಲೂ ಕೋಎಫಿಷಿಯೆಂಟ್ಗಳು ಸೇಮ್ ಬಂದಿದೆ, ಸೈನು ಏನಾಯಿತು ಸೇಮ್ ಬಂದಿದೆ. ನಾನೀಗ ವೈಯನ್ನು ಕ್ಯಾನ್ಸಲ್ ಮಾಡಬೇಕು ಅಂದರೆ ವೇರಿಯಬಲ್ ವೈನ ಸೈನ್ಗಳು ಏನು ಬರಬೇಕು ಡಿಫ್ರೆಂಟ್ ಬರಬೇಕು. ಆದರೆ ಏನಾಗಿದೆ ಇಲ್ಲಿ ಸೇಮ್ ಇದೆ. ಹಾಗಾದರೆ ಡಿಫ್ರೆಂಟ್ ಬರಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಸೆಕೆಂಡ್ ಲೀನಿಯರ್ ಈಕ್ವೇಷನಿನ ಸೈನ್ಗಳನ್ನು ಚೇಂಜ್ ಮಾಡಿಬಿಡ್ಬೇಕು. ಈಗಾಗಲೇ ನಾನು ಹಿಂದಿನ ಪ್ರಾಬ್ಲಮ್ಗಳಲ್ಲಿ ಹೇಗೆ ಚೇಂಜ್ ಮಾಡ್ತೀವಿ ಅನ್ನೋದನ್ನು ಹೇಳಿದ್ದೀನಿ, ಅದೇ ರೀತಿಯಾಗಿ ಚೇಂಜ್ ಮಾಡೋಣ. ನೋಡಿ, ಸೆಕೆಂಡ್ ಲೀನಿಯರ್ ಈಕ್ವೇಷನಲ್ಲಿ ಸೈನು ಪ್ಲಸ್ ಇದೆ, ಪ್ಲಸ್ ಇರೋದು ಏನಾಗುತ್ತೆ ಮೈನಸ್ ಆಯಿತು, ಮೈನಸ್ ಇರೋದು ಪ್ಲಸ್ ಆಯಿತು, ಮೈನಸ್ ಇರೋದು ಪ್ಲಸ್ ಆಯಿತು. ಇಲ್ಲಿ ನೋಡಿ 0 ಇದೆ, ಹಾಗಾಗಿ ಮೇಲೂ 0 ಇದೆ. ಇಲ್ಲೇನು ಸೈನ್ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಈಗ ನೋಡಿ
ಫಸ್ಟ್ ಲೀನಿಯರ್ ಇಕ್ವೇಷನಲ್ಲಿ -1y ಇದೆ. ಸೆಕೆಂಡ್ ಲೀನಿಯರ್ ಇಕ್ವೇಷನಲ್ಲಿ ನಾವು ಸೈನನ್ನು ಚೇಂಜ್ ಮಾಡಿದ ತಕ್ಷಣ ಮೈನಸನ್ನು ನೋಡೋಂಗಿಲ್ಲ, ಏನು ಚೇಂಜ್ ಆಗಿದೆ ಅದನ್ನು ನೋಡಬೇಕು. +1y ಇದೆ ನೋಡಿ, ಇಲ್ಲಿ -1y +1y ಇದೆ. ಹಾಗಾದರೆ y ಏನಾಗೋಯಿತು, ಕ್ಯಾನ್ಸಲ್ ಆಗೋಯಿತು. ಉಳಿದಿರೋದನ್ನು ಸಿಂಪ್ಲಿಫೈ ಮಾಡೋಣ. ನೋಡಿ, ಸೈನ್ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಚೇಂಜ್ ಮಾಡ್ಕೊಂಡಿವೆ ಅಲ್ವಾ, ಮೈನಸ್ ಇದೆ. ಫಸ್ಟ್ ಲೀನಿಯರ್ ಇಕ್ವೇಷನಲ್ಲಿ ಪ್ಲಸ್ ಇದೆ, ಸೆಕೆಂಡ್ ಲೀನಿಯರ್ ಇಕ್ವೇಷನಲ್ಲಿ ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಡಿಫ್ರೆಂಟ್ ಸೈನ್ ಬಂತು ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕು. 2 ಅಲ್ಲಿ 1 ಹೋದರೆ 1 ಬರುತ್ತೆ. ವೇರಿಯಬಲ್ ಎಕ್ಸ್ ಇದೆ, ಎಕ್ಸ್ ಬರಿತೀವಿ. ನಾವು ಸಬ್ಟ್ರಾಕ್ಷನ್ ಅಥವಾ ಅಡಿಷನ್ನ ಮಾಡಿದ ಮೇಲೆ ಎರಡರಲ್ಲಿ ಬಿಗ್ಗರ್ ನಂಬರ್ ಯಾವುದು ಅದರ ಸೈನ್ ಬರಬೇಕು. ಬಿಗ್ಗರ್ ನಂಬರ್ 2 ಇದೆ, ಇದರ ಸೈನ್ ಯಾವುದು ನೋಡಿ, ಚೇಂಜ್ ಮಾಡಿರೋ ಸೈನನ್ನು ತಗೋಬೇಕು. 2ನ ಸೈನ್ ಮೈನಸ್ ಇದೆ, -1x ಆಗೋಯ್ತು. ಇದು ಕ್ಯಾನ್ಸಲ್ ಆಗಿದೆ. ಓಕೆ, ನೆಕ್ಸ್ಟ್ ಬಂದರೆ ಈ 2ನ ಸೈನು ಪ್ಲಸ್ ಇದೆ, 1ನ ಸೈನು ಪ್ಲಸ್ ಇದೆ. ಪ್ಲಸ್ ಸೇಮ್ ಸೈನ್ ಇದೆ, ಅಡಿಷನ್ನು. 2ಗೆ 1ಅನ್ನು ಆ್ಯಡ್ ಮಾಡಿದರೆ 3 ಬರುತ್ತೆ. 2 ಬಿಗ್ಗರ್ ಆಗಿದೆ, 2ನ ಸೈನು ಪ್ಲಸ್ ಇದೆ, +3 = 0 ಬಂತು. ಓಕೆ, ಈಗ ನಮಗೆ ಎಕ್ಸಿನ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕಾಗಿದೆ. ವೇರಿಯಬಲ್ ಎಕ್ಸ್ ಏನಾಗಿದೆ, ನೆಗೆಟಿವ್ ಆಗಿದೆ. ನಮಗೆ ಯಾವ ವೇರಿಯಬಲ್ ಇದೆ ಅದರ ವ್ಯಾಲ್ಯೂ ಫೈಂಡ್ ಮಾಡಬೇಕು ಅಂದಾಗ ಅದೇನಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ಆದರೆ ನೆಗೆಟಿವ್ ಇದೆ. ನೆಗೆಟಿವ್ ಇರೋದನ್ನ ನಾವೇನು ಮಾಡ್ಬೋದು, ಪಾಸಿಟಿವ್ ಮಾಡ್ಬೋದು. ಹೇಗೆ ಅಂದರೆ ಇದನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಪಾಸಿಟಿವ್ ಆಗಿ ಹೋಗುತ್ತೆ. ನೋಡಿ, +3 ಹಾಗೆ ಬರ್ಕೊಳ್ತೀನಿ, -1x ಇರೋದು ಆ ಸೈಡಿಗೆ ಹೋದ ತಕ್ಷಣ ಏನಾಗುತ್ತೆ, +1x ಆಗೋಗುತ್ತೆ. ನೋಡಿ, 3 1x ಅನ್ನು ನಾವು ಎಕ್ಸ್ ಅಂತ ಬರಿಬೋದು. ದೇರ್ಫೋರ್ x +3 ಆಗೋಯ್ತು. ಎಕ್ಸಿನ ವ್ಯಾಲ್ಯೂ ಎಷ್ಟು ಬಂತು, 3 ಬಂತು. ಓಕೆ, ಹೀಗೆ ಮಾಡೋಣ. ಸಬ್ಸ್ಟಿಟ್ಯೂಟ್ x = 3 ಇನ್ ಈಕ್ವೇಷನ್. ನಮಗೆ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಇದೆಯಲ್ಲ, ಈ ಎರಡರಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನ್ ತೊಗೊಳ್ಳಿ. ನಾನು ಈಕ್ವೇಷನ್ 1ಅನ್ನು ತೊಗೊಳ್ತೀನಿ. ಈಕ್ವೇಷನ್ 1 ಏನಿದೆ ಅಂದರೆ x - y +2 = 0 ಇದೆ. ಇದರಲ್ಲಿ ಎಕ್ಸ್ ಎಲ್ಲಿ ಬರುತ್ತೋ ಎಕ್ಸ್ ವ್ಯಾಲ್ಯೂನ +3 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. ನೋಡಿ, ಫಸ್ಟಿಗೆ ಎಕ್ಸ್ ಇದೆ, 3 ಹಾಕ್ಕೊಂಡೆ. ಎಕ್ಸಿನ ವ್ಯಾಲ್ಯೂ ಏನು, 3 ಇದೆ ಅಲ್ವಾ, +3 ಹಾಕ್ಕೊಂಡೆ. -y +2 = 0. ಓಕೆ, ನಾನು ಸ್ವಲ್ಪ ರಿಅರೇಂಜನ್ನು ಮಾಡ್ಕೊಳ್ಳೋಣ. ನೋಡಿ, -y ಫಸ್ಟಿಗೆ ಬರ್ಕೊಳ್ತೀನಿ. +3 +2 = 0. ನಾನು ಜಸ್ಟ್ ರಿಅರೇಂಜನ್ನು ಮಾಡಿದ್ದೀನಿ ಅಷ್ಟೇ. -y ನೋಡಿ, ನಂಬರ್ಸ್ ಇದೆಯಲ್ವಾ, ಸೈನ್ ಏನಿದೆ ಅಂದರೆ 3ಗೆ ಪ್ಲಸ್ ಇದೆ, 2ಗೂ ಪ್ಲಸ್ ಇದೆ. ಪ್ಲಸ್ ಸೇಮ್ ಸೈನ್ ಅಂದರೆ ಅಡಿಷನ್ನು. 3ಗೆ 2ಅನ್ನು ಆ್ಯಡ್ ಮಾಡಿದರೆ 5 ಬರುತ್ತೆ. 3 ಬಿಗ್ಗರ್ ಇದೆ, ಅದರ ಸೈನ್ ಏನು, +5 = 0 ಆಯಿತು. ನನಗೆ ವೈನ ವ್ಯಾಲ್ಯೂ ಬೇಕು. ವೈ ಏನಾಗಿದೆ, ನೆಗೆಟಿವ್ ಆಗಿರೋದ್ರಿಂದ ಇದನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿ. ಅವಾಗ ಏನಾಯಿತು, +5 -y ಇರೋದು ಟ್ರಾನ್ಸ್ಫರ್ ಆದ ತಕ್ಷಣ +y ಆಗೋಯ್ತು. y +5 ಆನ್ಸರ್ ಆಗೋಯಿತು. ಓಕೆ, ಹೀಗೆ ಮಾಡೋಣ. ನಾವು ಗಿವನಲ್ಲಿ ಬರ್ಕೊಂಡಿದ್ವಿ ಅಲ್ವಾ, ದ ಫ್ರ್ಯಾಕ್ಷನ್ ಈಸ್ x / y. ನಾವು ಗಿವನಲ್ಲಿ ಬರ್ಕೊಂಡಿವಿ, ದ ಫ್ರ್ಯಾಕ್ಷನ್ ಈಸ್ x/y ಅಂತ. ನೋಡಿ, ಎಕ್ಸಿನ ವ್ಯಾಲ್ಯೂ ಏನು ಬಂದಿದೆ, 3 ಅಲ್ವಾ, 3 / y ನ ವ್ಯಾಲ್ಯೂ ಏನು ಬಂದಿದೆ, 5 ಬಂದಿದೆ. ಹಾಗಾದರೆ ದ ಫ್ರ್ಯಾಕ್ಷನ್ ಈಸ್ 3 / 5 ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.